ಹಾಯ್ ಎಲ್ಲೋ ನಮಸ್ಕಾರ ಎಲ್ರಿಗೂ ಶೋಭಾ ಚಡ್ನಾಳಿ ಚಾನಲ್ಗೆ ಸ್ವಾಗತ. ಎಲ್ರಿಗೂ ಇವತ್ತು ನಾವು ಹುಣಸೆ ಸೊಪ್ಪಿನ ಸಾಂಬಾರು ಮಾಡ್ಲಾಕತ್ತೀವಿ ರೀ. 2 ಸೂಡು ಹುಣಸೆ ಸೊಪ್ಪು ತೊಗೊಂಡಿದ್ವಿ, ಅದು ಸಣ್ಣದಾಗಿ ಕಟ್ ಮಾಡಿ ನೀರಾಕಿ ಚಂದನಾಗಿ ತೊಳ್ಕೊಳಕತ್ತೀವಿ ರೀ. ಮಣ್ಣು ಜಾಸ್ತಿ ಇತ್ತಲ್ರಿ, ತೊಳೆದ ನಂತರ ಒಂದು ಪಾತ್ರೆಗೆ ಹಾಕಿ ನೀರು ಜಾನ್ ಹಾಕ್ಬಿಡ್ರಿ. ನೀರು ಉತ್ತರ ಕರ್ನಾಟಕ ಕಡೆ ಎಲ್ಲ ಮಾಡ್ತಾರೆ ಹುಣಸೆ ಸೊಪ್ಪಿನ ಸಾರು, ಪುಂಡೆ ಪಲ್ಯ ಸಾರು ಮಾಡಿದಂಗೆ ರೀ. ಸೇಮ್ ಅದೇ ಥರನೇ ಮಾಡ್ಲಾಕತ್ತೀನಿ ರೀ ಇವತ್ತು. ನೋಡಿ ಚೆನ್ನಾಗಿ ಬಿಟ್ಟೇನಿ ರೀ, ನೀರು ಚಂದನಾಗಿ ತೊಳೆದಿರಿಸಿ. ಇವತ್ತು ಒಲೆ ಮೇಲೆ ಕುಕ್ಕರ್ ಇಟ್ಟೀನಿ ರೀ. ಕುಕ್ಕರ್ ಒಳಗೆ ನೀರು ಹಾಕೀನಿ ರೀ. ಬೇಳೆ, ತೊಗರಿ ಬೇಳೆ ಹಾಕೀನಿ ರೀ, ಮೆಣಸಿನ್ಕಾಯಿ, ಶೇಂಗಾ, ಕೊತ್ತಂಬರಿ, ಜೀರಿಗೆ, ಎಣ್ಣೆ, ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಲಾಕತ್ತೀನಿ ರೀ. ತೊಳೆದಿಟ್ಟಿದ್ವಲ್ಲ ರೀ ಅವಾಗೆ ಸೊಪ್ಪು, ಹುಣಸೆ ಸೊಪ್ಪು ಅದು ಹಾಕ್ಲಾಕತ್ತೀನಿ ರೀ. ಬೆಳ್ಳುಳ್ಳಿ, ಕರಿಬೇವು ಮಿಕ್ಸ್ ಮಾಡಿ ಒಂದು ಸಾರಿ ಮಿಕ್ಸ್ ಮಾಡಿಗಿಸಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 3 ವಿಜಿಲ್ ಕೂಗಿಸ್ರಿ. 3 ವಿಜಿಲ್ ಅಂದ್ರೆ ಸಾಗರ ಚಂದ ಮೆತ್ತ ಕುದೀತದೆ ರೀ. ನೋಡಿರಿ ಚಲೋ ಕುದ್ದದ ನೋಡಿರಿ, ಚಂದ ಕುದ್ದವ. ಬ್ಯಾಳಿ ಎಲ್ಲ ಮೆತ್ತಗಾಗಿವ್ರಿ, ಸೊಪ್ಪೆಲ್ಲ ಮೆತ್ತಗಾಗಿ ಚಲೋ ಕುದ್ದವ. ಇದನ್ನು ನೀರು ತೆಕ್ಕೋರಿ. ನೀರು ಅದೆಲ್ಲ ಸೊಪ್ಪೆಲ್ಲ ಬೀಳಾಕತ್ತಿದ್ದಾರೆ ಹಂಗೆ, ಅದಕ್ಕೆ ಇದು ತೊಗೊಂಡು ಅದು ಬರೀ ನೀರು ಅಂತ ತೆಕ್ಕೊಂಡೀಸಿ ಅದಕ್ಕೆ ಹಾಕಿದ್ದೀರಿ. ಹಾಕಿಸಿ ಚಂದ ನುಣ್ಣಗೆ ರುಬ್ಬೇಕು ರೀ. ಅದು ನುಣ್ಣಗೆ ರುಬ್ಬಿದ್ರೆ ಚಲೋ ಆಗ್ತದೆ ರೀ. ಬ್ಯಾಳೆ ಗುಂಡಿ ತೊಗೊಂಡು ಚಂದ ರುಬ್ಬೇಕು ರೀ, ಒರೆಸ್ಬೇಕು. ಒರೆಸಿ ನೋಡಿರಿ ಸಣ್ಣಾಗ್ಯದ ನೋಡಿರಿ, ಎಷ್ಟು ಸಣ್ಣ ರುಬ್ಬಿ ನೋಡಿರಿ. ಇವಾಗ ತೆಗೆದಿಟ್ಟಿದ ಸಾರು ಇದಕ್ಕೆ ಹಾಕ್ಬೇಕು ರೀ. ನೀರೇನು ಹಾಕಿಲ್ಲ ರೀ, ಅದು ಅವಾಗೇ ನೀರು ಹಾಕಿದ್ವಲ್ಲ ಅಷ್ಟೇ ನೋಡಿರಿ, ಮತ್ತು ನೀರೇ ಹಾಕಕ್ಕೆ ಹೋಗಿಲ್ಲ ರೀ. ಕರೆಕ್ಟಾಗಿಲ್ಲ ನೋಡಿರಿ. ಇದಕ್ಕೇನು ಬಗಾರ್ ಹಾಕೋದಿಲ್ಲ, ಏನಿಲ್ಲ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಎಲ್ಲರಿಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ.